ನಮಃ ಶಿವಾಯ ಓಂ 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 ನಮಃ ಶಿವಾಯ ಗಣಪತಿ ಪರಮೇಶ್ವರ ನಾನು ಯಾರು? ಕಾಶ್ಮೀರ ದೇಶಕ್ಕೆ ಅಧಿಪತಿನಾದಂಥ ರೇಣುಕ ರಾಜನು ಈ ನನ್ನ ರಾಜ್ಯ ದರ್ಬಾರದಲ್ಲಿ ಈ ನನ್ನ ರಾಜ್ಯ ದರ್ಬಾರದಲ್ಲಿ ಯಾವನು ಕುಂದ ಕೊರತೆ ಇಲ್ಲ ಭಗವಂತ. ಕುಂದೆ ಕೊರತೆ ಇಲ್ಲ ತಂದೆ. ಆದರೂ ಕೂಡ ನನಗೆ ಒಂದೇ ಒಂದು ಕುಂದೆ ಕೊರತೆ ಇರುವುದು ತಂದೆ. ಕುಂದೆ ಕೊರತೆ ಇರುವುದು ನನ್ನಪ್ಪ. ಅದು ಯಾವುದೆಂದರೆ ಭಗವಂತ ನನಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 5 ಮಂದಿ ಪಟ್ಟದ ಸ್ತ್ರೀಯರಿದ್ದರೂ ಕೂಡ ನನಗೆ ಮಕ್ಕಳ ಭಾಗ್ಯ ಇಲ್ಲ ತಂದೆ. ಮಕ್ಕಳ ಭಾಗ್ಯ ಇಲ್ಲ ನನ್ನ. ಮಕ್ಕಳ ಭಾಗ್ಯವನ್ನು ಕಟ್ಟುಗಳು ಕರುಣಿಸಿರುವೆಂದು ನನ್ನಪ್ಪ ಮಕ್ಕಳ ಸಲುವಾಗಿ 12, 24 ವರ್ಷ ಅನುಷ್ಠಾನ ಮಾಡುತ್ತಾ ಬಂದು ತಂದೆ. ಯಾತರ ಸಲುವಾಗಿ ಅಂದರೆ ಸಂತಾನದ ಸಲುವಾಗಿ ತಂದೆ. ಸಂತಾನದ ಸಲುವಾಗಿ ನನ್ನಪ್ಪ. ಆದರೆ ಕೂಡ ನನ್ನ ಮೇಲೆ ಅಂತ ಕರುಣ ಹುಟ್ಟಲಿಲ್ಲ ಭಗವಂತ. ಅಂತ ಕರುಣವನ್ನು ಹುಟ್ಟಲಿಲ್ಲ ತಂದೆ. Mama.
ಏನಾಯ್ತ್ರಿಪ್ಪ? ನನ್ನ ಕಾಲವ ಕಂಬ ದೇಹವ ದೇಗುಲ ನನ್ನ ಕಾಲವ ಕಂಬ ದೇಹವ ದೇಗುಲ ದೇಗುಲ ಶಿವಮೋಹನ್ನ ಕಳಸವಯ್ಯ ಕೂಡಲ ಭಗವಂತ ಪಂಚೆಯು ಬಾಳು ಅಂದರೆ ನನ್ನಪ್ಪ ಪಂಚೆಯ ಬಾಳು ಅಂದರೆ ಮಣ್ಣಿನ ತೋಳನ ಸಮಾನ ತಂದೆ ಮಣ್ಣಿನ ತೋಳನ ಸಮಾನ ನನ್ನಪ್ಪ ಈ ಜನರ ಬಾಯಿಯಿಂದ ಕೊಟ್ಟಿ ಪಂಚೆಯ ಶಬ್ದವನ್ನು ಕೇಳಿ ಸಾಕಾಗಿ ಹೋಗಿದೆ ತಂದೆ ಸಾಕಾಗಿ ಹೋಗಿದೆ ನನ್ನಪ್ಪ ಕೊಟ್ಟಿ ಪಂಚೆ ಅನಿಸಿಕೊಂಡು ಈ ಭವದಲ್ಲಿ ಬಾಳುವುದು ಬೇಡ ತಂದೆ ಬಾಳುವುದು ಬೇಡ ನನ್ನಪ್ಪ ತಮ್ಮ ಲಿಂಗದ ಮುಂದೆ ಅಗ್ನಿಕೊಂಡು ಒಂದು ತಯಾರು ಮಾಡಿ ನನ್ನಪ್ಪ ತಮ್ಮ ಲಿಂಗದ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧನಾಗಿರುವ ತಂದೆ ಏನು ರೇಣುಕರಾಜ ನನ್ನ ಜೀವನ ಗತಿಯ ಮುಂದೆ ಅಗ್ನಿಗುಂಡ ತಯಾರು ಮಾಡಿ ಕೆಲವೊಂದು ಪ್ರಾಣ ಕೊಳ್ಳಕ್ಕೆ ಏನು ಸಿದ್ಧನಾಗಿದೆ ರಾಜ ಭಗವಂತ ನನ್ನಪ್ಪ ಎಲ್ಲಿಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 5 ಮಂದಿ ಪಟ್ಟದ ಸ್ತ್ರೀಯರಿದ್ದರೂ ಕೂಡ ನನಗೆ ಸಂತಾನ ಭಾಗ್ಯ ಇಲ್ಲ ತಂದೆ ಸಂತಾನ ಭಾಗ್ಯ ಇಲ್ಲ ನನ್ನಪ್ಪ ಸಂತಾನ ಭಾಗ್ಯದ ಸಲುವಾಗಿ 12 24 ವರ್ಷ ಅನುಷ್ಠಾನ ಮಾಡುತ್ತೆ ಬಂದೆ ತಂದೆ ಆದರೂ ಕೂಡ ಎನ್ನ ಮೇಲೆ ಅಂತಕರಣ ಹುಟ್ಟಲಿಲ್ಲ ತಂದೆ ಹುಟ್ಟಲಿಲ್ಲ ನನ್ನಪ್ಪ ಈ ಜನರ ಬಾಯಿಯಿಂದ ಕೊಟ್ಟಿ ಪಂಚೆಯನ್ನು ಶಬ್ದವನ್ನು ಕೇಳಿ ಸಾಕಾಗಿ ಹೋಗಿದೆ ನನ್ನಪ್ಪ ಸಾಕಾಗಿ ಹೋಗಿದೆ ಕೊಟ್ಟಿ ಪಂಚೆ ಅನಿಸಿಕೊಂಡು ಈ ಭವನದಲ್ಲಿ ಬಾಳುವುದೇ ಬೇಡ ನನ್ನಪ್ಪ ಬೇಡ ಎಂದು ಕೋಟಿ ಪಂಚನಿಸಿಕೊಂಡು ಭವದಲ್ಲಿ ಬಾಳುವುದೇ ಬೇಡ ಎಂದು ತಮ್ಮ ಲಿಂಗದ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿರುವ ತಂದೆ ಜಯಶಂಕರ. ಏನು ರೇಣುಕರಾಜ ನೀನು ಹೇಳಬೇಡ ನೀನು ದುಃಖಿಸಬೇಡ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಇದೇ ಕಾಣುತ್ತಿರುವ ತಿಪ್ರಾವತಿ ಕೆರೆಗೆ ಹೋಗಿ ಕಮಲದ ಹೂವ ಹರಿದ ತಂದು ನನ್ನ ಲಿಂಗಕ್ಕೆ ಪೂಜೆ ಮಾಡು ಫಲಸಂತ ದರಿದು ಪಂಚುತ್ತಲು ಇಕ್ಕುವುದು ಹೋಗು ರಾಜ. ಆಗಲಿ ಗುರುದೇವ ತಾವು ಹೇಳಿದಂತೆ ಕಣ್ಣಿಗೆ ಕಾಣುವ ತಿಪ್ರಾವತಿ ಕೆರೆಗಾದರೂ ಹೋಗಿ ಹೂವ ಪತ್ರಿ ಪುಷ್ಪ ಸೀತಾಳ ನೀರವನ್ನು ತಂದು
ತಮ್ಮ ಲಿಂಗ ಪೂಜೆ ಆದರೂ ಮಾಡುತ್ತೇನೆ ಗುರುದೇವ. ಭಗವಂತ ಎಲ್ಲಿಗೆ ಹೋಗಿ ಬರ್ಲಿಕ್ಕೆ ತಮ್ಮ ಅಮೃತ ಹಸ್ತವನ್ನು ನನ್ನ ಮಸ್ತಕ ಮೇಲಿಡುವಂತ ನಾವೇ ತಂದೆ.